ವಿಜಯ್ ದೇವರಕೊಂಡ, ತೆಲುಗು ಚಿತ್ರರಂಗದ ನಟ ವಿಜಯ್ ದೇವರಕೊಂಡ ಅವರ ಕಾರ್ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಇವತ್ತು ಕೂದಲೆಳೆ ಅಂತರದಿಂದ ಅಪಾಯದಿಂದ ಪಾರಾಗಿರೋದು ತೆಲುಗು ನಟ. ತೆಲಂಗಾಣದ ಜೋಗುಳಂಬ ಗಡ್ವಾಲ್ ಜಿಲ್ಲೆಯ ಬಳಿಯಲ್ಲಿ ಅಪಘಾತ ಆಗಿರೋದು. ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯಲ್ಲಿ ಬೆಳಗಿನ ಜಾವ ಆಗಿರ್ತಕ್ಕಂಥ ಘಟನೆ ಇದು. ಆಂಧ್ರದ ಪುಟ್ಟಪರ್ತಿಯಿಂದ ಹೈದರಾಬಾದ್ಗೆ ಬರ್ತಾ ಇದ್ದಾಗ ಈ ಘಟನೆ ನಡೆದಿದೆ. ಹಿಂದಿನಿಂದ ಬಂದಂಥ ಕಾರು ದೇವರಕೊಂಡ ಕಾರಿಗೆ ಡಿಕ್ಕಿ ಹೊಡೆದಿದೆ. ವಿಜಯ್ ಅವರ ಲೆಕ್ಸಸ್ LM 350H ಕಾರು ಹಾನಿಗೆ ಒಳಗಾಯಿತು ಈ ಸಂದರ್ಭದಲ್ಲಿ. ಆದರೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಗಾಯ ಆಗಿಲ್ಲ. ವಿಜಯ್ ಕಾರಿಗೆ ಡಿಕ್ಕಿ ಹೊಡೆದ ನಂತರ ಪರಾರಿಯಾಗಿರೋದು ಅಪರಿಚಿತ ಕಾರು. ಹಿಟ್ ಆ್ಯಂಡ್ ರನ್ ಥರ ಇದು. ಗುದ್ದುಬಿಟ್ರು ಗುದ್ದೋಡು ಅಂತ ಕನ್ನಡದಲ್ಲಿ ಹೇಳ್ತಾರೆ, ಇರಲಿ ಇಂಗ್ಲೀಷಲ್ಲಿ ಹಿಟ್ ಆ್ಯಂಡ್ ರನ್ ಅಂತ. ಆ ಥರ ಮಾಡಿಬಿಟ್ಟಿದ್ದಾನೆ. ಇನ್ನೊಬ್ಬ ಕಾರಿನ ಚಾಲಕ ಇಲ್ಲಿ ಅಂಥೇಳಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ತಾರೆ. ವಿಜಯ್ ದೇವರಕೊಂಡ ದೂರನ್ನು ದಾಖಲು ಮಾಡಿದ್ದಾರೆ. ತನಿಖೆಯನ್ನು ಇದೀಗ ಪೊಲೀಸರು ಶುರು ಮಾಡಿದ್ದಾರೆ ಕೂಡ. ಅಪಘಾತ ಆದ ನಂತರ ದೇವರಕೊಂಡ ಸುರಕ್ಷಿತವಾಗಿ ಹೈದರಾಬಾದ್ ರೀಚ್ ಆಗ್ತಾರೆ. ಅಕ್ಟೋಬರ್ 3ರಂದು ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಆಗಿತ್ತು. ನಿಶ್ಚಿತಾರ್ಥ ಆದ ಮೇಲೆ ದೇವರಕೊಂಡ ತಮ್ಮ ಕುಟುಂಬದೊಂದಿಗೆ ಪುಟ್ಟಪರ್ತಿಗೆ ತೆರಳಿದ್ರು. ಶ್ರೀ ಸತ್ಯಸಾಯಿ ಬಾಬಾ ಅವರ ಪ್ರಶಾಂತಿ ನಿಲಯಂ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದರು. ಪುಟ್ಟಪರ್ತಿಯಿಂದ ಹೈದರಾಬಾದ್ಗೆ ವಾಪಸ್ ಹೋಗಬೇಕಾದಾಗ ಈ ಅಪಘಾತ ಆಗಿದೆ.